ಸೊ ಇವತ್ತು ಕೆನರಾ ಬ್ಯಾಂಕ್ ಕಡೆಯಿಂದ ಯಾರೆಲ್ಲ ಬ್ಯಾಂಕಿಂಗ್ ಆಸ್ಪಿರೆಂಟ್ಸ್ ಇದ್ದೀರಾ, ನಾನು ಬ್ಯಾಂಕಲ್ಲಿ ವರ್ಕ್ ಮಾಡಬೇಕು ಅಂತ ಇರೋರಿಗೆ ಅಪ್ರೆಂಟಿಸ್ಶಿಪ್ ಆಕ್ಟ್ ಅಂಡರಲ್ಲಿ ನಿಮಗೆ ಅಪ್ರೆಂಟಿಸ್ ಆಗಿ ವರ್ಕ್ ಮಾಡೋಕ್ಕೆ ಅಂದರೆ ಕ್ಲರಿಕಲ್ ಲೆವೆಲ್ ವರ್ಕ್ ಏನಿರುತ್ತೆ ಸೇಮ್ ವರ್ಕ್ ನಿಮಗೆ ಅಪ್ರೆಂಟಿಸ್ ಆಗಿ ಇಲ್ಲಿ ತಗೊಳ್ತಾರೆ. ಸೊ ಅದಕ್ಕೆ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಸೊ ಇಲ್ಲಿ ಮೆನ್ಷನ್ ಕೂಡ ಮಾಡಿದರೆ ನೀವು ಎಲ್ಲಿ ಹೋಗಿ ರಿಜಿಸ್ಟರ್ ಆಗಬೇಕು ಅಂತಂದೇಳಿ nats.education.government.in ವೆಬ್ಸೈಟಲ್ಲಿ ನೀವು ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಸೊ ಆ್ಯಂಡ್ ಇಲ್ಲಿ ಮೆನ್ಷನ್ ಕೂಡ ಮಾಡಿದರೆ ನಿಮಗೆ ಲಾಸ್ಟ್ ಡೇಟ್ ಇಲ್ಲಿವರೆಗೂ ಅಪ್ಲೈ ಮಾಡೋಕ್ಕಿದೆ ಅಂತಂದರೆ 12th ಅಕ್ಟೋಬರ್, ಅಂದರೆ ನಾನು 2 days ಟೈಮ್ ಇದೆ. ನಾನು ಆ್ಯಕ್ಚುಲಿ ಇದನ್ನು ಸ್ವಲ್ಪ ಲೇಟಾಗಿ ವಿಡಿಯೋ ಮಾಡ್ತಿದ್ದೀನಿ, ಬಟ್ ಅಟ್ಲೀಸ್ಟ್ ಯಾರು ಅಪ್ಲೈ ಮಾಡ್ಬೋದು, 2 daysಲ್ಲಿ ಮಾಡೋರು ಇರ್ತಾರೆ, ನಿಮ್ಗೆ ಯೂಸ್ ಆಗುತ್ತೆ ಅಂತ ಅನ್ಕೊತೀನಿ. ಆ್ಯಂಡ್ ಇಲ್ಲಿ ನಿಮಗೆ ಅಲೊಕೇಶನ್ ಆಫ್ ಸೀಟ್ಸ್ ಕೂಡ ಇದೆ ನೋಡಿ. ಸೊ ನಮ್ದು ಕರ್ನಾಟಕ ಆಗಿರೋದ್ರಿಂದ ನಾವಿಲ್ಲಿ ಚೆಕ್ ಮಾಡಿದರೆ ಟ್ರೈನಿಂಗ್ ಸೀಟ್ಸ್ ಟೋಟಲ್ 595. ಸೊ SC ST OBC ಅಥವಾ ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ ಎಷ್ಟೆಷ್ಟು ಬರಬೇಕು ಅದೆಲ್ಲ ಡಿವೈಡ್ ಮಾಡಿದ್ದಾರೆ ಆಲ್ರೆಡಿ. ಸೊ ಟೋಟಲ್ 591 ಪೋಸ್ಟ್ ಆಲ್ರೆಡಿ ಇದೆ. ಆ್ಯಂಡ್ ಇದರಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ. ಸೊ ಹೆಂಗಿರುತ್ತೆ ನಿಮಗೆ ಒಂದ್ಸತಿ ನೀವು ಅಪ್ಲೈ ಮಾಡಾದ್ಮೇಲೆ ಅಂತಂದರೆ ಅಡ್ಮಿನಿಸ್ಟ್ರೇಟಿವ್ ರಿಕ್ವೈರ್ಮೆಂಟ್ ಅವರಿಗೆ ಎಲ್ಲಿ ಬೇಕಾಗಿರುತ್ತೆ ಡಿಸ್ಟ್ರಿಕ್ಟ್ ವೈಸ್ ಅಲ್ಲಿ ಹಾಕ್ತಾರೆ. ನೀವು ಕೇಳ್ದಂಗೆ ಹಾಕೋಕ್ಕಾಗಲ್ಲ. ಅವ್ರಿಗೆ ಎಲ್ಲಿ ರಿಕ್ವೈರ್ಮೆಂಟ್ ಇರುತ್ತೆ ಅಲ್ಲಿ ಆ ಡಿಸ್ಟಿಕ್ಕಿಗೆ ನಿಮ್ಮನ್ನು ಪೋಸ್ಟ್ ಮಾಡ್ತಾರೆ. ನೆಕ್ಸ್ಟ್ ಅದರ್ ಕ್ರೈಟೀರಿಯಾಸ್ ನೋಡೋದಾದರೆ ಆ್ಯಂಡ್ ಆಲ್ಸೋ ಇಲ್ಲಿ ನಿಮಗೆ ಮೆನ್ಷನ್ ಮಾಡಿದ್ದಾರೆ, ನಾನು ಹೇಳಿದೆ 18 to 28 ಇಯರ್ಸ್ ಮಾತ್ರನೇ ನಿಮಗೆ ಇದಕ್ಕೆ ಅಪ್ಲೈ ಮಾಡೋಕ್ಕೆ ಚಾನ್ಸ್ ಇದೆ ನೋಡಿ ಇಲ್ಲಿ. ಸಾರಿ 20 to 28 ಇಯರ್ಸ್ ಮಾತ್ರ ನೀವು ಅಪ್ಲೈ ಮಾಡ್ಬೋದು. ಬಟ್ ಏನಂತಂದರೆ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಇದೆ ಕೆಲವೊಬ್ಬರಿಗೆ. ಸೊ SC ಇರ್ಬೋದು, ST ಅಥವಾ OBC ಕ್ಯಾಟಗರಿ ಅಥವಾ ಡಿಸೇಬಲ್ ಪರ್ಸನ್ಸ್ಗೆ ಅಥವಾ ವಿಡೋ ಡೈವೋರ್ಸ್ಡ್ ವುಮೆನ್ ಅವ್ರಿಗೂ ಕೂಡ ಇದೆ, ಟೈಮ್ ಇದೆ, ಏಜ್ ರಿಲ್ಯಾಕ್ಸೇಷನ್ ಇದೆ. ಸೊ ಅದನ್ನು ನೋಡ್ಕೊಂಬಿಟ್ಟು ಅಪ್ಲೈ ಮಾಡಿ. ನೆಕ್ಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದ್ಬಿಟ್ಟು ಎನಿ ಡಿಗ್ರಿ ಕಂಪ್ಲೀಟ್ ಆಗಿರೋರು ಕೂಡ ಇದನ್ನು ಅಪ್ಲೈ ಮಾಡ್ಬೋದು. ಬಟ್ ನೀವು ಡೇಟ್ ಚೆಕ್ ಮಾಡ್ಕೋಬೇಕಾಗುತ್ತೆ. ಸೊ ಬಿಫೋರ್ 1 January 2022 ಆ್ಯಂಡ್ ಆಫ್ಟರ್ 1 September 2025 ಯಾರಿದ್ದೀರಾ ಗ್ರ್ಯಾಜುಯೇಷನ್ ಅವರು ಇದಕ್ಕೆ ಅಪ್ಲೈ ಮಾಡ್ಲಿಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ಟೆಸ್ಟ್ ಆಫ್ ಲೋಕಲ್ ಲ್ಯಾಂಗ್ವೇಜ್ ಬಂದುಬಿಟ್ರೆ ನೀವು ಅಕಸ್ಮಾತ್ ಕನ್ನಡನ ಅಥವಾ ಇಂಗ್ಲೀಷ್ನ ಕನ್ನಡನ ನೀವು ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಓದಿದ್ರೆ ನಿಮಗೆ ಈ ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್ ಅವಶ್ಯಕತೆ ಇರೋದಿಲ್ಲ. ಸಪೋಸ್ ನೀವು ಸಂಸ್ಕೃತ ಏನಾದ್ರು ತೊಗೊಂಡಿದ್ರೆ ನಿಮಗೆ ಒಂದು ಟೆಸ್ಟ್ ಕಂಡಕ್ಟ್ ಮಾಡ್ತಾರೆ, ನೀವು ಅದನ್ನು ಪಾಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಫಿಸಿಕಲ್ ಅಥವಾ ಮೆಡಿಕಲ್ ಫಿಟ್ನೆಸ್ ಟೆಸ್ಟ್ ಕೂಡ ಇರುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇದರಲ್ಲಿ ನಿಮ್ಗೆ ಹೆಂಗೆ ಅಪ್ಲೈ ಮಾಡಬೇಕು ಅಂತ ಕೂಡ ಡೀಟೇಲ್ಡಾಗಿ ಎಲ್ಲರೂ ಕೊಟ್ಟಿದ್ದಾರೆ. ಸೊ ನೋಡಿ, ಪೀರಿಯಡ್ ಆಫ್ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್. ಸೊ ನಿಮಗೆ ಇದು 12 months ಅಂದರೆ 1 year ಪ್ರೋಗ್ರಾಮ್ ಇದು. ಸೊ 1 year ನೀವು ಕಂಪ್ಲೀಟ್ ಮಾಡಬೇಕಾಗತ್ತೆ. ಇನ್ನೊಂದು ಏನಂತಂದರೆ ನೀವು ಇಲ್ಲಿ ಅಪ್ರೆಂಟಿಸ್ ಮಾತ್ರ, ನೀವು ಎಂಪ್ಲಾಯೀಸ್ ಆಗಿ ಕೆನರಾ ಬ್ಯಾಂಕ್ನ ಎಂಪ್ಲಾಯೀಸ್ ಅಂತ ನಿಮ್ಮನ್ನು ಟ್ರೀಟ್ ಮಾಡೋಕ್ಕಾಗೋದಿಲ್ಲ. ಸೊ ಅದು ನಿಮ್ಮ ತಲೆಯಲ್ಲಿರಲಿ. ಸೊ 12 months ಆದಮೇಲೆ ಆಟೋಮೆಟಿಕಲಿ ಆ ಪೋಸ್ಟ್ ಡಿಸಾಲ್ವ್ ಆಗುತ್ತೆ ಅಲ್ಲಿ. ನೆಕ್ಸ್ಟ್ ಬಂದುಬಿಟ್ಟು ಸ್ಟೈಫಂಡ್ಸ್ ಎಲ್ಲ ಹೆಂಗಿರುತ್ತೆ ಅಂತಂದರೆ ನಿಮಗೆ ಟೋಟಲ್ 15,000 ಸಿಗುತ್ತೆ. ಒಂದು ಕೆನರಾ ಬ್ಯಾಂಕ್ ಕಡೆಯಿಂದ 10,500 ಕೊಡ್ತಾರೆ ಆ್ಯಂಡ್ ಗವರ್ಮೆಂಟ್ ಕಡೆಯಿಂದ 4,500 ಕೊಡ್ತಾರೆ. ಸೊ ಟೋಟಲ್ ಆಗಿ ನಿಮಗೆ 15,000 ಸ್ಟೈಫಂಡ್ಸ್ ಮಾತ್ರನೇ ಸಿಗೋದು. ನೆಕ್ಸ್ಟು ಹವರ್ಸ್ ಆಫ್ ವರ್ಕ್ ಬಂದುಬಿಟ್ಟು ನೀವು ಹೆಂಗೆ ಕ್ಲರಿಕಲ್ ಲೆವೆಲ್ ಪೋಸ್ಟಲ್ಲಿರೋರು ಎಷ್ಟು ಹವರ್ಸ್ ವರ್ಕ್ ಮಾಡ್ತಾರೆ ನೀವು ಅಷ್ಟೇ ಹವರ್ಸ್ ವರ್ಕ್ ಮಾಡಬೇಕಾಗುತ್ತೆ. ಆ್ಯಂಡ್ ಓವರ್ ಟೈಮ್ ಇರುತ್ತಾ ಅಂತಂದರೆ ನೋ ಓವರ್ ಟೈಮ್. ನೆಕ್ಸ್ಟ್ ಕಮಿಂಗ್ ಟು ಲೀವ್ಸ್, ನಿಮಗೆ 12 ಕ್ಯಾಶುವಲ್ ಲೀವ್ಸ್ ಇರುತ್ತೆ 1 year. ಆ್ಯಂಡ್ ಅಲ್ಲಿ ಹೆಂಗೆ ಕ್ಲರಿಕಲ್ ಪೋಸ್ಟಲ್ಲಿರೋರು ವರ್ಕ್ ಮಾಡೋರು ಲೀವ್ ಹೆಂಗೆ ಅವರಿಗೆ ಗ್ರ್ಯಾಂಟ್ ಮಾಡ್ತಾರಲ್ಲ ನಿಮಗೂ ಕೂಡ ಅದೇ ರೀತಿ 12 ಕ್ಯಾಶುವಲ್ ಲೀವ್ಸ್ ಇರುತ್ತೆ. ಆ್ಯಂಡ್ 4 ಕ್ಯಾಶುವಲ್ ಲೀವ್ಸ್ ಅಟ್ ಎ ಟೈಮ್ ನೀವು ಅಪ್ಲೈ ಮಾಡ್ಕೋಬೋದು. ಆ್ಯಂಡ್ ಹಾಲಿಡೇಸ್ ಎಲ್ಲ ಬಂದರೆ ಯಾವಾಗೆಲ್ಲ ಬ್ಯಾಂಕಿಗೆ ರಜಾ ಇರುತ್ತೆ ನಿಮಗೂ ಕೂಡ ರಜಾ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ನೋಡೋದಾದರೆ ಇಂಪಾರ್ಟೆಂಟ್ ಥಿಂಗು ಸರ್ಟಿಫಿಕೇಟ್ ಕೊಡ್ತಾರಾ? ಎಸ್, ನ್ಯಾಟ್ಸ್ ಜಾಯಿಂಟ್ ಸರ್ಟಿಫಿಕೇಷನ್ ನಿಮಗೆ ಕೊಡ್ತಾರೆ ನೀವು 12 monthsನ ಕಂಪ್ಲೀಟ್ ಮಾಡಿದರೆ. ನೆಕ್ಸ್ಟು ನಿಮಗೆ PF ESI ಅಥವಾ ಬೇರೆ ಯಾವುದೇ ರೀತಿಯಾದಂಥ ಬೋನಸ್ ಏನು ಕೊಡ್ತಾರೆ ರೆಗ್ಯುಲರ್ ಎಂಪ್ಲಾಯೀಸಿಗೆ, ನಿಮಗೆ ಅದನ್ನು ಯಾವುದೇ ರೀತಿ ಕೊಡಲ್ಲ, ಯಾಕಂದರೆ ನೀವು ಇಲ್ಲಿ ಅಪ್ರೆಂಟಿಸ್ ಮಾತ್ರನೇ. ಆ್ಯಂಡ್ ನಿಮ್ಮನ್ನು ಕಂಪ್ಲೀಟಾಗಿ ಇದಾದ್ಮೇಲೆ ಕನ್ವರ್ಷನ್ ಮಾಡ್ತಾರೆ ಅಂತಲೂ ಯಾವುದೇ ರೀತಿಯಾದಂಥ ಗ್ಯಾರಂಟಿ ಕೊಡೋದಿಲ್ಲ. ಸೊ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ ಯಾವ ರೀತಿ ರಿಜಿಸ್ಟ್ರೇಷನ್ ಆಗಬೇಕು ಅಂತಂದ್ರೆ ನಾನು ಆವಾಗಲೇ ಹೇಳಿದ್ದೀನಿ ವೆಬ್ಸೈಟು, ಪ್ಲೀಸ್ ಅಲ್ಲಿ ಹೋಗಿ ರಿಜಿಸ್ಟರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಲ್ಲಿಂದ ನಿಮಗೆ ಗೊತ್ತಾಗುತ್ತೆ, ಅಲ್ಲಿ ಹೋಗಿ ನಿಮಗೆ
ಈ ಲಿಂಕಲ್ಲಿ ಹೋದರೆ ನಿಮಗೆ ಅಲ್ಲಿ ಗೊತ್ತಾಗುತ್ತೆ. ಅಲ್ಲಿ ಕರಿಯರ್ಸಿಗೆ ಹೋಗಿ, ರೆಕ್ರೂಟ್ಮೆಂಟಿಗೆ ಹೋಗಿ, ನೆಕ್ಸ್ಟ್ ಎಂಗೇಜ್ಮೆಂಟ್ ಆಫ್ ದ ಗ್ರಾಜುಯೇಟ್ ಅಪ್ರೆಂಟಿಸ್ ಅಂಡರ್ ಅಪ್ರೆಂಟಿಸ್ ಆ್ಯಕ್ಟ್ 1961 ಇದನ್ನೆಲ್ಲ ಕ್ಲಿಕ್ ಮಾಡಿದರೆ ನಿಮಗೆ ಹೆಂಗೆ ಅಪ್ಲೈ ಮಾಡೋದು ಅಂತೆಲ್ಲ ಗೊತ್ತಾಗುತ್ತೆ. ಸೊ ಇಲ್ಲಿ ನಿಮ್ಗೆ ಏನಂತಂದರೆ 12th ಸ್ಟ್ಯಾಂಡರ್ಡ್ ಹೆಂಗೆ ತಗೊಳ್ತಾರೆ ಇಲ್ಲಿ ಅಂತಂದರೆ 12th ಸ್ಟ್ಯಾಂಡರ್ಡ್ ಅಲ್ಲಿ ನಿಮ್ಮದು ಪರ್ಸೆಂಟೇಜ್ ಚೆಕ್ ಮಾಡ್ತಾರೆ. ಸೊ ಬಿಲೋ 60% ಇದ್ದರೆ ನಿಮ್ಮನ್ನ ಈ ಪೋಸ್ಟಿಗೆ ಅವರು ತಗೊಳೋದಿಲ್ಲ. ಸೊ ನಿಮ್ಮದು ಪರ್ಸೆಂಟೇಜ್ ಜಾಸ್ತಿ ಇರಬೇಕು, ಅಬೌವ್ 60% ಇದ್ದರೆ ಮಾತ್ರ ಈ ಇದಕ್ಕೆ ನೀವು ಕ್ವಾಲಿಫೈ ಆಗ್ತೀರಾ. ನೆಕ್ಸ್ಟ್ ಅಪ್ಲಿಕೇಶನ್ ಫೀಸ್ ಇದೆನಾ? ಎಸ್, ಅಪ್ಲಿಕೇಶನ್ ಫೀಸ್ ಇದೆ. ಸೊ SC ST PWBD ಕ್ಯಾಂಡಿಡೇಟ್ಸಿಗೆ ಮಾತ್ರ ಇರಲ್ಲ ಯಾವುದೇ ರೀತಿಯಾದ ಚಾರ್ಜಸ್. ಬಟ್ ಮಿಕ್ಕಿದೆಲ್ಲ ಕ್ಯಾಂಡಿಡೇಟ್ಸಿಗೂ 500 ರೂಪೀಸ್ ಪೇ ಮಾಡಿ ನೀವು ಈ ಅಪ್ರೆಂಟಿಸ್ ಆ್ಯಕ್ಟಿಗೆ ನೀವು ಹಾಕಬೇಕಾಗತ್ತೆ. ಸೊ ವೆಬ್ಸೈಟ್ ಎಲ್ಲ ಮೆನ್ಷನ್ ಮಾಡಿದ್ದಾರೆ, ಹೋಗಿ ಚೆಕ್ ಮಾಡಿ ಅಪ್ಲೈ ಮಾಡಿ. ಆ್ಯಂಡ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಕೊಟ್ಟಿದ್ದಾರೆ. ನೀವು ಯಾವ್ದ್ರ ಈ ರೀತಿ ಸ್ಕ್ಯಾನ್ ಮಾಡಬೇಕು, ನಿಮ್ಮ ಸಿಗ್ನೇಚರ್ ಹೆಂಗಿರಬೇಕು, ನಿಮ್ಮ ಸಿಗ್ನೇಚರ್ ಕ್ಯಾಪಿಟಲ್ ಲೆಟರ್ಲಿದ್ದರೆ ಅವ್ರು ಅಕ್ಸೆಪ್ಟ್ ಮಾಡೋದಿಲ್ಲ. ಸೊ ಲೆಫ್ಟ್ ತಮ್ ಇಂಪ್ರೆಷನ್ ಹೆಂಗಿರಬೇಕು, ಯಾವ ರೀತಿ ಅಪ್ಲೋಡ್ ಮಾಡಬೇಕು ಎಲ್ಲನೂ ಮೆನ್ಷನ್ ಮಾಡಿದ್ದಾರೆ. ಪ್ಲೀಸ್ ಕೂತ್ಕೊಂಡು ನೀಟಾಗಿ ಓದ್ಕೊಂಡು ದೆನ್ ಅಪ್ಲೈ ಮಾಡಿ. ಸುಮ್ಮನೆ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ, ಇಲ್ಲಾಂದರೆ ನಿಮ್ಮದು 500 ರೂಪೀಸ್ ವೇಸ್ಟ್, ಯಾಕಂದರೆ ಅದು ತೊಗೊಳೋದಿಲ್ಲ ಅದು. ಸೊ ಇದಾಗಿತ್ತು ಇವತ್ತಿನ ಜಾಬ್ ಅಪ್ಡೇಟ್. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅಪ್ಲೈ ಮಾಡಿ. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಜಾಬ್ಸ್ ಮಾಹಿತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.